ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ದೀಪಾರಾಧನೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ, ವಿಶೇಷವಾಗಿರುತ್ತೆ. ಮಾನವನಿಗೆ ಬರುವಂಥ 10 ಹಲವು ಪರೀಕ್ಷೆಗಳು, ಸಮಸ್ಯೆಗಳು, ಮನೆಯಲ್ಲಿ ಇರುವಂಥ ಬಡತನವನ್ನು ದೂರ ಮಾಡುವಂಥ ದೀಪಾರಾಧನೆ ಅಂತ ಹೇಳಬಹುದು. ನಿತ್ಯದ ದೀಪ ನಮ್ಮ ಮನೆಯಲ್ಲಿ ಅಂಧಕಾರವನ್ನು ಓಡಿಸಿ, ಕತ್ತಲನ್ನು ಓಡಿಸಿ ಬೆಳಕಿನ ಕಡೆ ನಡೆಯುವಂತೆ ನಮಗೆ ದಾರಿಯನ್ನು ತೋರಿಸುತ್ತೆ. ಅದೇ ರೀತಿಯಲ್ಲಿ ನಾವು ಈ ದೀಪಾರಾಧನೆಗೆ ಕೆಲವು ವಿಶೇಷವಾದ ವಸ್ತುಗಳನ್ನು ಹಾಕೋದ್ರಿಂದ ಒಂದೊಂದು ರೀತಿಯಾದಂಥ ಸಮಸ್ಯೆಗಳು, ಅದು ಆರ್ಥಿಕ ಸಮಸ್ಯೆಗಳಾಗಿರಬಹುದು, ಹಣಕಾಸಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಹಾಗೂ ಮನೆಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿದ್ದರೆ ಪ್ರತಿಯೊಂದಕ್ಕೂ ಕೂಡ ಇದು ನಿಜವಾಗ್ಲೂ ತುಂಬಾ ಕೆಲಸ ಮಾಡುತ್ತೆ ಅಂತ ಹೇಳಬಹುದು. ಪ್ರತಿಯೊಬ್ಬರಿಗೂ ಕೂಡ ದೀಪಾರಾಧನೆ ಅನ್ನುವಂಥದ್ದು ಬೆಳಕನ್ನು ಸೂಚಿಸುತ್ತೆ. ನಮ್ಮ ಜೀವನದಲ್ಲಿ ಎಷ್ಟೋ ಕತ್ತಲು ತುಂಬಿರುತ್ತೆ, ಅಂಧಕಾರ ತುಂಬಿರುತ್ತೆ, ಭಯ ಭೀತಿಯಿಂದ ನಾವು ನಡೀತಾ ಇರ್ತೀವಿ, ಗೊತ್ತಿರೋದಿಲ್ಲ ನಮಗೆ ಏನಕ್ಕೆ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ. ಒಂದು ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅದರ ಮೇಲೇ ಪದೇ ಪದೇ ನಮಗೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಎಷ್ಟೊಂದು ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೂ ಬಿಡೋದಿಲ್ಲ. ಅಂತಹವರು ಮುಖ್ಯವಾಗಿ ಈ ಶ್ರಾವಣ ಮಾಸ ಅನ್ನುವಂಥದ್ದು ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀ ದೇವಿಯನ್ನು ಆರಾಧಿಸುವಂಥ ಈ ಅದ್ಭುತವಾದ ಮಾಸವನ್ನು ನಾವು ಭಕ್ತಿ ಶ್ರದ್ಧೆ ಇದನ್ನು ಅನುಸರಿಸುತ್ತಾ ಮಾಡೋದ್ರಿಂದ ತುಪ್ಪ ಹಾಕಿ ದೀಪಾರಾಧನೆ ಮಾಡುವಂಥದ್ದು ಪರಿಪೂರ್ಣತೆಯ ಸಂಕೇತ. ಶ್ರೀ ಮಹಾಲಕ್ಷ್ಮಿಗೆ ತುಪ್ಪ ಅನ್ನುವಂಥದ್ದು ಬಹಳ ಪ್ರೀತಿಕರ. ಆದರೆ ತುಪ್ಪ ಬಳಸೋಕ್ಕಾಗಲಿಲ್ಲ ಅಂತ ಹೇಳಿದ್ರು ನಾವು ಯಾವ ರೀತಿ ದೀಪಾರಾಧನೆ ಮಾಡ್ತೀವಿ ನೋಡಿ, ಅದೇ ಥರನೇ ನೀವು ಮಾಡಬಹುದು. ಆದರೆ ಅದರಲ್ಲಿ ಹಾಕುವಂಥ ಈ ವಸ್ತುಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ, ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ನಾವು ಏನೋ ಒಂದಷ್ಟು ದುಡಿತಾ ಇದ್ದೀವಿ, ಅದರಲ್ಲೇ ನಮ್ಮ ಜೀವನವನ್ನು ಕಟ್ಕೊಳ್ಬೇಕು, ಆರಾಮಾಗಿ ನೆಮ್ಮದಿಯಾಗಿ ನಾವು ಜೀವನವನ್ನು ಸಾಗಿಸ್ಬೇಕು ಅಂತ ಕೆಲವೊಂದು ಬಾರಿ ಅಂದ್ಕೊಳ್ತಾ ಇರ್ತೀವಿ. ಆದರೆ ನಾವು ಎಷ್ಟೊಂದು ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂದಾಗ ಯಾವುದಾದ್ರೂ ಒಂದು ಒಳ್ಳೆ ಮಾರ್ಗ ತೋರಿಸಿದ್ರೆ ಸಾಕಾಗುತ್ತೆ. ಆದಾಯದ ಮಾರ್ಗಗಳು, ನಮಗೆ ಅವಕಾಶಗಳು, ಈ ರೀತಿ ಉಳಿತಾಯ ಆಗಬೇಕು. ಪ್ರತಿಯೊಂದಕ್ಕೂ ಕೂಡ ದುಡ್ಡು ಬಹಳ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ. ಏಕೆಂದರೆ ಏನೇ ತಗೊಳ್ಬೇಕು ಅಂದರೂ, ಯಾವುದಕ್ಕೆ ಖರ್ಚು ಮಾಡಬೇಕು ಅಂದರೂ ಕೂಡ ಪ್ರತಿಯೊಂದು ಕೂಡ ನಾವು ಹಣದ ಮೇಲೆ ಅವಲಂಬಿತರಾಗಿದ್ದೀವಿ. ಅದನ್ನು ಈ ರೀತಿಯಲ್ಲೂ ಕೂಡ ನಾವು ಭಕ್ತಿಯಿಂದ ಮಾಡಿಕೊಂಡಾಗ ಸಮಸ್ಯೆಗಳು ಮುಖ್ಯವಾಗಿ ಕಡಿಮೆ ಆಗುತ್ತೆ. ಮನುಷ್ಯನಿಗೆ ಸಮಸ್ಯೆಗಳು ಬರಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ಅದು ತಪ್ಪಾಗುತ್ತೆ. ಯಾಕಂದರೆ ಬರುವಂಥ ಕಷ್ಟ ಸಮಸ್ಯೆಗಳನ್ನು ಮೆಟ್ಟಿ ಮುಂದೆ ಸಾಗ್ತೀವಿ. ಅದರ ಶಕ್ತಿ, ಬುದ್ಧಿ, ಜ್ಞಾನ ಎಲ್ಲವನ್ನು ಕೊಡು ತಾಯಿ ಅಂತ ನಾವು ಕೇಳಿಕೊಂಡು ಈ ದೀಪಾರಾಧನೆಗೆ ಈ ವಸ್ತುಗಳನ್ನು ಹಾಕಿದ್ರೆ ಸಾಲ ತೀರಿಸುವ ಮಾರ್ಗಗಳನ್ನು ಸೂಚಿಸುತ್ತೆ, ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ಮನೆಯಲ್ಲಿ ಇರುವಂಥ ಬಡತನವನ್ನು, ಮುಖ್ಯವಾಗಿ ಎಷ್ಟೋ ಜನಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸ್ವಲ್ಪವೂ ಕೂಡ ನಾವು ಉಳಿತಾಯ ಮಾಡೋದಕ್ಕಾಗೋದಿಲ್ಲ. ತಿಂಗಳು ಪೂರ್ತಿ ಕಷ್ಟಪಡ್ತಾ ಇದ್ದೀವಿ, ಆದರೂ ಈ ಸಮಸ್ಯೆಗಳು ಹೋಗ್ತಾ ಇಲ್ಲ. ತಿಂಗಳು ಕೊನೆಯಷ್ಟರಲ್ಲಿ ₹1 ಕೂಡ ನಮ್ಮ ಬಳಿ ಮಿಕ್ಕೋದಿಲ್ಲ. ಆದರೆ ಸಾಲ ಮತ್ತೆ ಮಾಡ್ಕೊಳ್ತಾ ಇರ್ತೀವಿ. ಹೇಗಪ್ಪ ನಮ್ಮ ಜೀವನ ಅನ್ನುವಂಥವರಿಗೆ ಇದು ತುಂಬ ಸಹಾಯ ಮಾಡುತ್ತೆ. ಏಕೆಂದರೆ ಶ್ರೀ ಮಹಾವಿಷ್ಣುವಿಗೆ ಪ್ರತಿಯೊಂದಕ್ಕೂ ಕೂಡ ತಿಲಕ ಇಡೋದ್ರಿಂದ ಆರತಿ ಮಾಡುವವರೆಗೂ ಕೂಡ ಪಚ್ಚಕರ್ಪೂರವನ್ನು ಬಳಸ್ತಾರೆ. ಪಚ್ಚಕರ್ಪೂರದಲ್ಲಿ ಅಷ್ಟೊಂದು ವೈಶಿಷ್ಟ್ಯತೆ ಅನ್ನೋದಿದೆ, ಅಷ್ಟು ಶಕ್ತಿ ಅನ್ನೋದಿದೆ, ಅಷ್ಟು ಪಾಸಿಟಿವ್ ವೈಬ್ಸ್ ಅನ್ನೋದು ಅದರಲ್ಲಿ ತುಂಬ ಇರೋದ್ರಿಂದ ಯಾವ ಜಾಗದಲ್ಲಿ ಪಚ್ಚಕರ್ಪೂರ ಇರುತ್ತೋ ಆ ಜಾಗಕ್ಕೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ ಸ್ನೇಹಿತರೆ. ಸುಗಂಧಭರಿತವಾಗಿರುವಂಥದ್ದು ಪರಿಹಾರ ಶಾಸ್ತ್ರಗಳಲ್ಲೇ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಈ ಚಕ್ಕೆಗೆ, ಅಂದರೆ ಸಿನಾಮಿನ್. ಇದು ಒಂದು ರೀತಿಯಲ್ಲಿ ನಮ್ಮ ಕಡೆ ದುಡ್ಡನ್ನು
ಆಕರ್ಷಿಸುತ್ತೆ. ಅಷ್ಟೊಂದು ಶಕ್ತಿ ಇರುವಂಥ ಈ ಚಕ್ಕೆಯನ್ನು ಸ್ವಲ್ಪ ಒಂದು ಇಂಚಷ್ಟಾದರೂ ತಗೊಂಡು ನೀವು ಬಳಸ್ಕೊಳ್ಬಹುದು. ಇನ್ನು ಲವಂಗಗಳು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ನಾನಾ ಥರದ ಅನೇಕ ದಾರಿಗಳು ಅನ್ನುವಂಥದ್ದು ಇರುತ್ತೆ. ಅದರಲ್ಲಿ ಹಣಕಾಸು ಬಿಡುಗಡೆ ಆಗಬೇಕು, ಧನದ ದ್ವಾರಗಳು ತೆರೆದುಕೊಳ್ಬೇಕು ಅನ್ನುವಂಥವರಿಗೆ ಇದು ಲವಂಗ ಸೂಚಿಸುತ್ತೆ ಒಳ್ಳೆ ದಾರಿಯನ್ನು. ಯಾಕಂದರೆ ಎಷ್ಟೋ ಜನ ನಾವು ಇವತ್ತು ನಮಗೆ ದುಡ್ಡು ಬರೋದಿದೆ, ಬರುವಂಥ ದಾರಿಗಳು ಗೊತ್ತಿದೆ, ಕೊಡುವಂಥವರು ಫೋನ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ, ಗ್ಯಾರಂಟಿ ಇದೆ ಅಂದ್ಕೊಳ್ತೀವಿ. ಆದರೆ ನಮ್ಮ ಕೈಗೆ ಬರುವವರೆಗೂ ಗ್ಯಾರಂಟಿನೇ ಇರೋದಿಲ್ಲ. ಆ ರೀತಿ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅನ್ನೋ ಥರ ಏನಾದರೂ ಇದ್ದರೆ ಯಾವುದೂ ಕೂಡ ನಮಗೆ ಭರವಸೆನೇ ಇಲ್ಲ, ಈ ಥರ ಆಗಿಬಿಟ್ಟಿದೆ ಅನ್ನುವಂಥವರು ಲವಂಗಗಳನ್ನು ತಗೊಳ್ಳಿ. ಮೊಗ್ಗಿರುವಂಥದ್ದನ್ನು ಇಷ್ಟು ವಸ್ತುಗಳನ್ನು ನೀವು ತಗೊಂಡಿದ್ದೆ ದೀಪಾರಾಧನೆ ಮಾಡುವಾಗ ದೀಪಕ್ಕೆ ನೀವು ಒಂದೊಂದೇ ವಸ್ತುವನ್ನು ಶ್ರದ್ಧಾ ಭಕ್ತಿಯಿಂದ ನಾವು ಈ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ಮನೆಯಲ್ಲಿ ಇರುವಂಥ ಬಡತನವನ್ನು ಹೋಗಲಾಡಿಸೋದಕ್ಕೆ, ಕತ್ತಲನ್ನು ಕಳೆಯುವಂತೆ ಮಾಡು ತಾಯಿ, ನಮ್ಮ ಜೀವನದಲ್ಲಿ ಬೆಳಕನ್ನು ಕೊಡು ಅಂತ ಕೇಳಿಕೊಂಡು ಈ ಪ್ರಯತ್ನವನ್ನು ಪಡಿ ಸ್ನೇಹಿತರೆ. ದೀಪಕ್ಕೆ ಸಾಧ್ಯ ಆದರೆ ತುಪ್ಪದ ದೀಪ ಹಚ್ಚಿ, ಅಂದರೆ ದೀಪಕ್ಕೆ ತುಪ್ಪವನ್ನು ಹಾಕಿ. ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಬಳಸುವಂಥ ಎಣ್ಣೆಯನ್ನೇ ಹಾಕಬಹುದು. 2 ಬತ್ತಿಗಳನ್ನು ಹಾಕಿ. ಸಾಧ್ಯ ಆದರೆ ವೀಳ್ಯದೆಲೆಯನ್ನು ಇಟ್ಟು ಶ್ರೀಂ ಎನ್ನುವ ಈ ಬೀಜ ಮಂತ್ರ ತುಂಬ ಶಕ್ತಿದಾಯಕವಾಗಿರುತ್ತೆ. ಲಕ್ಷ್ಮೀದೇವಿಯ ಸಂಕೇತ. ಶ್ರೀಂ ಅನ್ನುವ ಮಂತ್ರವನ್ನು ನೀವು ಎಲೆಯ ಮೇಲೆ ಬರೆದು ಅದರ ಮೇಲೆ ದೀಪವನ್ನು ಇಟ್ಟು ಈಗ ತಿಳಿಸಿದಂಥ ವಸ್ತುಗಳನ್ನು ಒಂದೊಂದೇ ಹಾಕಬೇಕು. ಈ ಥರ ಹಾಕೋದ್ರಿಂದ ಅದು ಪ್ರಕಾಶಮಾನವಾಗಿ ಬೆಳಗುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ಅಂಧಕಾರವನ್ನು, ಸಮಸ್ಯೆಗಳನ್ನು ಹೋಗಲಾಡಿಸಿ ನಮಗೆ ಸುಖ, ಶಾಂತಿ, ಸಮೃದ್ಧಿಯನ್ನು ಕೊಡುತ್ತೆ. ಯಥೇಚ್ಛವಾದಂಥ ಧನ ಲಾಭವನ್ನು ತಂದು ಕೊಡುತ್ತೆ, ಐಶ್ವರ್ಯವನ್ನು ಕೊಡುತ್ತೆ. ಸ್ನೇಹಿತರೆ, ನಾವು ಒಂದೇ ಒಂದು ತಪ್ಪು ಮಾಡಿಬಿಡ್ತೀವಿ, ಅದು ನಮಗೆ ತಪ್ಪು ಅಂತಲೇ ಗೊತ್ತಾಗೋದಿಲ್ಲ. ಈ ರೀತಿ ದೀಪ ಏನೋ ಹಚ್ತೀವಿ, ಮಾರನೇ ದಿನ ಅದರಲ್ಲಿ ಹಾಕಿರುವಂಥ ವಸ್ತುಗಳು ಬತ್ತಿ ಸಮೇತ ತೆಗೆದು ನಾವು ಎಲ್ಲಾದರೂ ಗಿಡ ಮರಗಳ ಹತ್ರ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ನಾವು ಮಾಡಿದಂಥ ದೀಪಾರಾಧನೆ ಪರಿಪೂರ್ಣತೆಯಿಂದ ನಮ್ಮ ಕೋರಿಕೆಗಳನ್ನು ನೆರವೇರಿಸಿಕೊಡುತ್ತೆ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.